ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 28ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:32 ಇರಲಿದೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:43 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 8:23 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲಯೋಗ, ದಿಕ್ಶೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:15 ಸಂಜೆ 6:50 ಗುಳಿಕ ಕಾಲ ಈ ದಿನ ಅಪರಾಹ್ನ 3:40 ಸಂಜೆ 5:15 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 1:55 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5:25 ಸಂಜೆ 6:20 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:49. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ ಆರಂಭ ಮಾಡಲಿಕ್ಕೆ ಬಹಳ ಸೂಕ್ತವಾಗಿರುವಂತಹ ದಿನ ಕೂಡ. ಹಾಗೆ ರವಿ ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳಿಗೆ, ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಈ ದಿನ ತುಂಬಾ ಯಶಸ್ವಿ ಆಗುತ್ತೆ. ಹಾಗೆ ಈ ರವಿಯನ್ನ ಪಿತೃಕಾರಕ, ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೀರ್ತಿ ಸಂಪಾದನೆ ಮಾಡಲಿಕ್ಕೆ, ಹಾಗೆ ಧರ್ಮದ ವಿಚಾರದಲ್ಲೂ ಕೂಡ ಈ ದಿನ ರವಿಯ ಅನುಗ್ರಹ ಬೇಕು. ಹಾಗಾಗಿನೇ ಈ ದಿನ ನೀವು ಮಾಡುವಂತಹ ಎಲ್ಲ ಉತ್ತಮ ಕೆಲಸಗಳಿಗೆ ರವಿಯ ಅನುಗ್ರಹ ಇರುತ್ತೆ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ ನೀವು ಯಾವುದೇ ಕೆಲಸಗಳನ್ನ ಆರಂಭ ಮಾಡಬಹುದು. ಗುರುಹೋರ ತುಂಬಾ ಅನುಕೂಲಕರವಾಗಿರುವಂತಹ ಸಮಯ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 11:21
ಮಧ್ಯಾಹ್ನ 12:25 ಇನ್ನು ಸಂಜೆ 6:47 ರಾತ್ರಿ 7:43 ಇನ್ನು ರಾತ್ರಿ 1:21 ರಾತ್ರಿ 2:18 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಒಂದು ಚಟುವಟಿಕೆಗಳನ್ನ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಮಾತ್ರ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣ ಕೂಡ ಆದಷ್ಟು ಈ ಶನಿ ಹೋರಾದಲ್ಲಿ ಆಗಬಾರ್ದು. ಇನ್ನು ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನದಲ್ಲಿ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಬೇಡಿ. ಇನ್ನು ಗಣ್ಯರನ್ನ ಭೇಟಿ ಮಾಡುವಂಥದ್ದು, ಹಿರಿಯರನ್ನ ಭೇಟಿ ಮಾಡುವಂತಹ ವಿಚಾರಗಳನ್ನಾಗ್ಲಿ ಈ ದಿನ ಆದಷ್ಟು ಶನಿ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10:18 ಬೆಳಿಗ್ಗೆ 11:21 ಇನ್ನು ಸಂಜೆ 5:43 ಸಂಜೆ 6:47 ಹಾಗೆ ರಾತ್ರಿ 12:25 ರಾತ್ರಿ 1:21 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಅದಕ್ಕಾಗಿನೇ ಪ್ರತಿನಿತ್ಯ ನೀವು ಕೆಲವು ಹೊರಗಳಲ್ಲಿ ಕೆಲವು ಕೆಲಸಗಳನ್ನ ಆರಂಭ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಬೇಕಾಗುತ್ತೆ. ಅದನ್ನ ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಒಳ್ಳೆಯ ಅವಕಾಶ ಇರುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವಂತಹ ಮಾರ್ಗದರ್ಶನ ಇದು. ಇದನ್ನ ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದ ಮಳೆ ಪುಷ್ಯ ಮಳೆ 3ನೇ ಪಾದದಲ್ಲಿ ಇರುವಂಥದ್ದು. ಇನ್ನು ಮುಂದಿನ ಮಂಗಳವಾರದಿಂದ ಈ ಪುಷ್ಯ ಮಳೆ 4ನೇ ಪಾದ ಆರಂಭ ಆಗ್ತಾ ಇದೆ. ಅದು ಶುಕ್ರವಾರದವರೆಗೆ ಇರುವಂಥದ್ದು. ನಂತರ ಆಶ್ಲೇಷ ಮಳೆ ಆರಂಭ ಆಗುತ್ತೆ. ಹಾಗಾಗಿ ರೈತಾಪಿ ವರ್ಗದವರು ಈ ಒಂದು ಮಳೆಯ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಬಹುದು ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವಂತಹ ಪ್ರಕಾರ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ರೋಗಗಳು ಹೆಚ್ಚಾಗಿ ಬರುವಂತದ್ದು ಇರುತ್ತೆ. ಹಾಗಾಗಿ ಈ ರೋಗಗಳನ್ನು ನಾವು ನಿಯಂತ್ರಣ ಮಾಡಿಕೊಳ್ಬೇಕು. ಅದಕ್ಕೆ ಸೂಕ್ತವಾದಂತಹ ಔಷಧೋಪಚಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ಕೂಡ ಇದೆ. ಹಾಗೆ ಕೆಲವು ಗ್ರಹಗಳಿಂದ ಕೆಲವೊಂದು ರೋಗ ರುಜಿನಗಳು ಕೂಡ ಉದ್ಭವ ಆಗತ್ತೆ ಅನ್ನುವಂಥ ವಿಚಾರ ಕೂಡ ಬಹಳ ಹಿಂದಿನಿಂದಲೂ ನಂಬಿರುವಂತಹ ಒಂದು ವಿಚಾರ. ಅದರ ಬಗ್ಗೆ ಈ ದಿನ ಕೆಲವು ಮಾಹಿತಿಗಳನ್ನ ನೋಡೋಣ. ಪ್ರೀತಿಯ ಬಂಧುಗಳೇ, ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇಟ್ಟು ಈ ಕಾರ್ಯಕ್ರಮವನ್ನು ಪ್ರತಿದಿನ ವೀಕ್ಷಣೆ ಮಾಡ್ತಾ ಇದ್ದೀರಿ. ಹಾಗೆ ತಮ್ಗೆಲ್ರಿಗೂ ಗೊತ್ತಿದೆ, ಈ 9 ಗ್ರಹಗಳೇನಿದೆ ಇವು ನಮ್ಮ ಜೀವನವನ್ನ ನಿಯಂತ್ರಣ ಮಾಡ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಏಕೆ ಅಂತ ಹೇಳಿದ್ರೆ, ಕೆಲವು ಗ್ರಹಗಳು ನಿಮಗೆ ಫೇವರಬಲ್ ಆಗಿದ್ರೆ ಕೆಲವು ಗ್ರಹಗಳು ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿದ್ರೆ ಅಥವಾ ಉತ್ತಮ ಸ್ಥಾನದಲ್ಲಿದ್ರೆ ಯಾವ ಯಾವ ರೀತಿಯ ಫಲಾಫಲಗಳಿರುತ್ತೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಿದೆ. ಉತ್ತಮ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಕೂಡ ಕೆಳಗಿಳಿದು ಹೋಗ್ತಾನೆ. ಹಾಗೆ ಗ್ರಹಗಳು ಉತ್ತಮ ಸ್ಥಾನದಲ್ಲಿದ್ರೆ ಸಾಮಾನ್ಯ ವ್ಯಕ್ತಿ ಕೂಡ ಉನ್ನತ ಸ್ಥಾನಕ್ಕೆ ಏರ್ತಾನೆ ಅನ್ನುವಂತಹ ಒಂದು ವಿಚಾರ, ಅಂತಹ ಒಂದು ಸಂದರ್ಭಗಳು ತಮಗೂ ಕೂಡ ಗೊತ್ತಿರುವಂಥದ್ದು. ಹಾಗೆ ಈ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿದ್ದಾಗ ವಿವಿಧ ರೀತಿಯ ಪರಿಣಾಮಗಳು ಉಂಟಾಗ್ತಾ ಇರುತ್ತೆ. ಆ ಸಮಯದಲ್ಲಿ ಅದನ್ನ ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಕ್ರಮಗಳನ್ನು ಕೈಗೊಂಡ್ರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಾವು ವಿಧಿ ಲಿಖಿತವನ್ನ ಅಳಿಸ್ಲಿಕ್ಕಾಗ್ಲಿ ಸಾಧ್ಯ ಇಲ್ಲ. ಆದರೆ ತತ್ಕಾಲಕ್ಕೆ ಅದರಿಂದ ದೊರೆಯುವಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಅಥವಾ ತೊಂದರೆಗಳನ್ನು ಮುಂದಕ್ಕೆ ಹಾಕುವಂಥದ್ದು ಅಥವಾ ಅದರಿಂದ ಬರುವಂತಹ ಈ ಪರಿಣಾಮಗಳೇನಿದೆ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳುವಂತಹ ವಿಚಾರಗಳನ್ನ ನಾವು ಈ ಪರಿಹಾರ ಕ್ರಮದಲ್ಲಿ ಅನುಸರಣೆ ಮಾಡಬಹುದು. ಹಾಗೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗ್ರಹಗಳು ಉತ್ತಮವಾದಂತಹ ಪ್ರಭಾವವನ್ನ ಬೀರುತ್ತೆ. ಹಾಗಾಗಿನೇ ಯಾವ ಪರಿಣಾಮ ಬೀರುತ್ತೆ, ಯಾವ ಗ್ರಹಗಳು ಯಾವ ಆರೋಗ್ಯ ಸಮಸ್ಯೆಯನ್ನು ತಂದೊಡ್ಡತ್ತೆ, ಅದಕ್ಕೆ ಏನು ಪರಿಹಾರ ಇದೆ ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಪ್ರಮುಖವಾಗಿ ಬಾಧಿಸ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಈ ಆರೋಗ್ಯ ಸಮಸ್ಯೆ. ಇಲ್ಲಿ ಸೂರ್ಯ ಏನಾದ್ರೂ ಜಾತಕದಲ್ಲಿ ಕೆಟ್ಟ ಸ್ಥಾನದಲ್ಲಿ ಏನಾದ್ರೂ ಇದ್ರೆ ಅದಕ್ಕೆ ಬಹಳ ಬೇಗ ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಸೂರ್ಯನನ್ನ ಗ್ರಹಗಳ ರಾಜ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗೆ ಪ್ರತಿ ಗ್ರಹದ ಶಕ್ತಿಯ ಹಿಂದೆ ಸೂರ್ಯ ಇದ್ದಾನೆ.
ಹಾಗಾಗಿ ಸೂರ್ಯನಿಂದ ಮೂಳೆಗಳ ಸಮಸ್ಯೆ ಬರ್ಬೋದು ಅಥವಾ ಕಣ್ಣುಗಳ ಸಮಸ್ಯೆ ಉಂಟಾಗಬಹುದು. ಹಾಗೆ ಸೂರ್ಯ ಕೆಟ್ಟ ಸ್ಥಾನದಲ್ಲಿ ಏನಾದರೂ ಇದ್ರೆ ಹೃದ್ರೋಗ, ಕ್ಷಯ ಮತ್ತೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಹುದು. ಹಾಗಾಗಿ ಅಂತಹ ಸಮಸ್ಯೆಗಳು ಯಾರಿಗಾದ್ರೂ ಇದ್ರೆ ಅವರು ಬೆಳಿಗ್ಗೆ ಸೂರ್ಯೋದಯದ ಮೊದಲು ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು, ಸೂರ್ಯನಿಗೆ ನಮಸ್ಕಾರವನ್ನ ಮಾಡಬೇಕು, ಸೂರ್ಯ ಸ್ತೋತ್ರವನ್ನ ಹೇಳ್ಕೊಳ್ಬೇಕು, ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಳ್ಬೇಕು. ಜೊತೆಗೆ ಆಹಾರದಲ್ಲಿ ಗೋಧಿ ಗಂಜಿಯನ್ನ ಉಪಯೋಗಿಸಬೇಕು, ತಾಮ್ರದ ಪಾತ್ರೆಯಿಂದ ನೀರನ್ನು ಕುಡಿಬೇಕು. ಇದನ್ನ ಮರೆಯದೆ ಮಾಡೋದ್ರಿಂದ ಸೂರ್ಯನನ್ನ ಬಲಪಡಿಸ್ಕೊಳ್ಬಹುದು. ಇನ್ನು ಕೆಲವರ ಜಾತಕದಲ್ಲಿ ಚಂದ್ರನ ದೋಷ ಇರುತ್ತೆ, ಅಂಥವರು ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಅಂಥವ್ರಿಗೆ ನಿದ್ರಾಹೀನತೆ ಇರುತ್ತೆ, ನಿದ್ರೆ ಸರಿಯಾಗಿ ಬರಲ್ಲ, ಹೆದರಿಕೆ ಇರುತ್ತೆ, ಏನೋ ಒಂದು ಭಯ, ಅಸ್ಥಿರತೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ತುಂಬಾ ಚಡಪಡಿಸ್ತಾ ಇರ್ತಾರೆ, ಒಂದು ಕಡೆ ಕಾನ್ಸಂಟ್ರೇಷನ್ ಇರಲ್ಲ, ಏಕಾಗ್ರತೆ ಇರಲ್ಲ, ಓದಿದ್ದು ನೆನಪಿರಲ್ಲ. ಇಂತಹ ವಿಚಾರಗಳಿಂದ ಅವರು ಬಳಲ್ತಾ ಇರ್ತಾರೆ. ಹಾಗಾಗಿ ಆ ಚಂದ್ರ ದೋಷ ಇರುವಂಥವರು ಹುಣ್ಣಿಮೆ ದಿನ ಅಥವಾ ಏಕಾದಶಿಯ ದಿನ ಉಪವಾಸವನ್ನ ಆಚರಣೆ ಮಾಡಬೇಕು. ಹಾಗೆ ಶಿವನನ್ನ ಪೂಜೆ ಮಾಡಬೇಕು. ಜೊತೆಗೆ ಬಿಲ್ವಪತ್ರೆಯಿಂದ ಶಿವನನ್ನ ಅರ್ಚನೆ ಮಾಡುವಂಥದ್ದು, ಜೊತೆಗೆ ಬೆಳ್ಳಿಯ ಉಂಗುರ ಅಥವಾ ಬೆಳ್ಳಿಯ ಸರವನ್ನ ಧರಿಸುವಂಥದ್ದು ತುಂಬಾ ಲಾಭದಾಯಕವಾಗಿರುತ್ತೆ. ಹಾಗೆ ನೀರನ್ನ ಇವರು ವ್ಯರ್ಥ ಮಾಡಬಾರ್ದು, ಮತ್ತೆ ನೀರಿನ ಬಗ್ಗೆ ಇವರು ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತೆ. ಇನ್ನು ಕೆಲವರಿಗೆ ಜಾತಕದಲ್ಲಿ ಕುಜದೋಷ ಇರುತ್ತೆ. ಕುಜದೋಷ ಇದ್ರೆ ತಮಗೆಲ್ಲ ಗೊತ್ತಿದೆ, ವಿವಾಹ ವಿಳಂಬ ಆಗತ್ತೆ ಅನ್ನುವಂಥ ಒಂದು ಸಮಸ್ಯೆ. ಆದ್ರೆ ಮತ್ತೊಂದು ಸಮಸ್ಯೆ ಅಂತ ಹೇಳಿದ್ರೆ ರಕ್ತ ಸಂಬಂಧಿತವಾದಂತಹ ಸಮಸ್ಯೆಗಳು ಬರುತ್ತೆ. ಏಕೆಂದ್ರೆ ಕುಜ ಮುಖ್ಯವಾಗಿ ರಕ್ತದ ಅಧಿಪತಿ, ಕೆಂಪು ಬಣ್ಣದ ಅಧಿಪತಿ. ಹಾಗಾಗಿನೇ ರಕ್ತ ಮತ್ತೆ ಅಪಘಾತದ ಸಮಸ್ಯೆಗಳನ್ನ ಕುಜ ನೀಡಬಹುದು. ಅಧಿಕ ರಕ್ತದೊತ್ತಡ ಬರಬಹುದು. ಜ್ವರಕ್ಕೂ ಕೂಡ ಕಾರಕನಾಗಿರುವಂಥವನು ಈ ಕುಜ. ಅದಕ್ಕಾಗಿ ಮಂಗಳವಾರ ವ್ರತವನ್ನ ಮಾಡುವಂಥದ್ದು, ಇನ್ನು ವಿಶೇಷವಾಗಿ ಸಕ್ಕರೆಯ ಬದಲು ಬೆಲ್ಲವನ್ನ ಉಪಯೋಗಿಸುವಂಥದ್ದು, ಇನ್ನು ಹಾಸಿಗೆಯ ಮೇಲೆ ಮಲಗದೆ ಚಾಪೆಯ ಮೇಲೆ, ನೆಲದ ಮೇಲೆ ಮಲಗಬೇಕು, ಮಂಚದ ಮೇಲೆ ಇವರು ಮಲಗಬಾರದು. ಹಾಗೆ ಮಡಿಕೆಯಲ್ಲಿ ಇಟ್ಟಂತಹ ನೀರನ್ನ ಕುಡಿತಾ ಇರಬೇಕು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡೋದ್ರಿಂದ ಇವರಿಗೆ ವಿಶೇಷವಾದಂತಹ ಅನುಕೂಲತೆಗಳು ಉಂಟಾಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಜಾತಕದಲ್ಲಿ ಬುಧ ಗ್ರಹದ ದೋಷ ಇರುತ್ತೆ. ಅಂಥವರು ಜೀವನದಲ್ಲಿ ಚರ್ಮ ರೋಗಕ್ಕೆ ಒಳಗಾಗ್ತಾರೆ. ಚರ್ಮದ ಸಮಸ್ಯೆಗಳು ಬರುವಂಥದ್ದು ಕೂಡ ಇದೆ. ಯಾಕೆಂದ್ರೆ ಬುಧ ದೇಹದ ಪ್ರತಿರಕ್ಷೆಯ ಅಧಿಪತಿಯಾಗಿರುವಂಥವನು. ಹಾಗಾಗಿ ಈ ಸೋಂಕಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಬಹಳ ಬೇಗ ಬರುತ್ತೆ. ಅದರ ಜೊತೆಗೆ ಕಿವಿ, ಮೂಗು, ಗಂಟಲು ಅಂದ್ರೆ ENT ಈ ಕಾಯಿಲೆಗಳಿಗೆ ಸಂಬಂಧಿಸಿರುವಂಥದ್ದು ಬಹಳ ಬೇಗ ವ್ಯಕ್ತಿಗಳಿಗೆ ಒದಗಿ ಬರುತ್ತೆ. ಈ ಸಮಸ್ಯೆಗಳಿಂದ ಪರಿಹಾರವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಹಸಿರು ತರಕಾರಿಗಳನ್ನ ಹೆಚ್ಚು ಹೆಚ್ಚು ಆಹಾರದಲ್ಲಿ ಬಳಸಬೇಕು. ಸ್ವಲ್ಪ ಸಮಯದವರೆಗೆ ಏರುತ್ತಿರುವಂತಹ ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಬೇಕು. ಇದರಿಂದ ವಿಟಮಿನ್ D ಅನ್ನುವಂಥದ್ದು ಸಿಕ್ಕತ್ತೆ. ಮತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನ ತಿನ್ಬೇಕು, ಗಾಯತ್ರಿ ಮಂತ್ರವನ್ನ ಪಠಣ ಮಾಡ್ಕೊಳ್ಬೇಕು, ವಿಷ್ಣು ಸ್ತೋತ್ರವನ್ನ ಹೇಳ್ಕೊಳ್ತಾ ಇರಬೇಕು. ಆಗ ಇವರಿಗೆ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಸ್ವಲ್ಪ ತಗ್ಗತ್ತೆ. ಇನ್ನು ಕೆಲವರ ಜಾತಕದಲ್ಲಿ ಗುರುಗ್ರಹದ ದೋಷ ಇರುತ್ತೆ. ಹಾಗಾಗಿ ಬಹಳ ಗಂಭೀರವಾದಂತಹ ಕಾಯಿಲೆಗಳು ಬರಬಹುದು. ಅದರಲ್ಲೂ ಕ್ಯಾನ್ಸರ್ ಅನ್ನುವಂಥದ್ದು, ಹೆಪಟೈಟಿಸ್ ಅನ್ನುವಂಥದ್ದು, ಗಂಭೀರವಾಗಿ ಹೊಟ್ಟೆಯ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಈ ಗುರು ಗ್ರಹವನ್ನ ಬಲಪಡಿಸಿಕೊಳ್ಬೇಕು. ಅದಕ್ಕಾಗಿ ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಅರಿಶಿನ ಬೆರೆಸಿದ ನೀರನ್ನ ಅರ್ಘ್ಯವಾಗಿ ಸಮರ್ಪಣೆ ಮಾಡಬೇಕು. ಮತ್ತೆ ತೋರು ಬೆರಳಿನಲ್ಲಿ ಶುದ್ಧ ಚಿನ್ನದ ಉಂಗುರವನ್ನ ಧರಿಸಬೇಕು. ಈ ಉಂಗುರದ ನೀರು ಮೈ ಮೇಲೆ ಬೀಳ್ತಾ ಇರಬೇಕು. ಹಾಗಾಗಿ ಇದು ತುಂಬಾ ಲಾಭದಾಯಕವಾಗಿರುವಂಥದ್ದು. ಇನ್ನು ಅರಿಶಿನ ತಿಲಕವನ್ನ ನಿಯಮಿತವಾಗಿ ಹಚ್ಚಿಕೊಳ್ಳುವಂಥದ್ದು, ವಿಷ್ಣು ಸಹಸ್ರನಾಮವನ್ನ ಪಠಣ ಮಾಡಿಕೊಳ್ಳುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದನ್ನ ಆಗಾಗ್ಗೆ ಮಾಡ್ತಾ ಇದ್ರೆ ಇವರಿಗೆ ಈ ಗುರು ಸಂಬಂಧಿತವಾದಂತಹ ಕಾಯಿಲೆಗಳು ನಿವಾರಣೆಯಾಗುತ್ತೆ. ಇನ್ನು ಕೆಲವರಿಗೆ ಶುಕ್ರ ಗ್ರಹ ಕೆಟ್ಟ ಸ್ಥಾನದಲ್ಲಿದ್ರೆ ಕೆಲವು ವಿಪರೀತ ಸಮಸ್ಯೆಗಳು ಉಂಟಾಗುತ್ತೆ. ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹ ದೇಹದ ರಾಸಾಯನಿಕಗಳನ್ನ ನಿಯಂತ್ರಿಸುವಂಥವನು. ಇದು ಹಾರ್ಮೋನುಗಳನ್ನ ನಿಯಂತ್ರಣ ಮಾಡುವಂಥವನು. ಹಾಗೆ ಮಧುಮೇಹಕ್ಕೂ ಕೂಡ ಕಾರಣವಾಗುವಂಥವನು ಶುಕ್ರ. ಹಾಗಾಗಿ ಕಣ್ಣುಗಳ ಮೇಲೂ ಕೂಡ ಈ ಶುಕ್ರನ ಪರಿಣಾಮ ಇದ್ದೇ ಇರುತ್ತೆ. ಹಾಗಾಗಿ ಕೆಲವರಿಗೆ ದೃಷ್ಟಿ ದೋಷಗಳು ಉಂಟಾಗುವಂಥದ್ದಾಗ್ಲಿ, ಹಾರ್ಮೋನುಗಳಲ್ಲಿ ವ್ಯತ್ಯಾಸ ಉಂಟಾಗುವಂಥದ್ದಾಗ್ಲಿ, ಇನ್ನು ಸಂತಾನ ಅಭಿವೃದ್ಧಿಗೆ ಕೆಲವೊಂದು
ಅಡೆತಡೆಗಳು ಇರುವಂಥದ್ದನ್ನಾಗಲಿ ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಶುಕ್ರನನ್ನ ಬಲಪಡಿಸ್ಕೊಳ್ಬೇಕು ಜಾತಕದಲ್ಲಿ. ಹಾಗೆ ಊಟದಲ್ಲಿ ಮೊಸರನ್ನ ಇವರು ಹೆಚ್ಚಾಗಿ ಬಳಸಬೇಕು. ಅಕ್ಕಿ, ಸಕ್ಕರೆ ಮತ್ತೆ ಮೈದಾವನ್ನ ಆದಷ್ಟು ಕಡಿಮೆ ಮಾಡಬೇಕು. ಈ ಮೂರು ಕೂಡ ವೈಟ್ ಪಾಯ್ಸನ್ ಅಂತ ಹೇಳುವಂಥದ್ದಿದೆ. ಹಾಗಾಗಿ ಇದನ್ನ ಕಡಿಮೆ ಉಪಯೋಗಿಸುವಂಥದ್ದು. ಇನ್ನು ಕತ್ತಿನಲ್ಲಿ ಸ್ಫಟಿಕದ ಹಾರವನ್ನು ಧರಿಸುವಂಥದ್ದು. ಯಾಕೆಂದ್ರೆ ಇವರಿಗೆ ಶುಕ್ರನ ಅನುಗ್ರಹ ಉಂಟಾಗಬೇಕು ಅನ್ನುವಂಥದ್ದು. ನಿಯಮಿತವಾಗಿ ಇವರು ವ್ಯಾಯಾಮವನ್ನ ಮಾಡಬೇಕು. ಇದರಿಂದ ಶುಕ್ರದ ಅನಿಷ್ಟ ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜಾತಕದಲ್ಲಿ ಶನಿ ದೋಷ ಇದ್ರೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಕೆಲವರು ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಹಾಗಾಗಿ ಶನಿ ನರಮಂಡಲವನ್ನ ಮತ್ತೆ ಈ ನೋವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ತರುವಂಥವನು. ಹಾಗಾಗಿ ಅನೇಕ ಬಾರಿ ಶನಿ ದೋಷದಿಂದ ಕೆಲವರಿಗೆ ನಡಿಲಿಕ್ಕೆ ಕಷ್ಟ ಆಗುತ್ತೆ, ದೇಹ ವಿರೂಪ ಆಗುತ್ತೆ. ಅಂತಹ ಸಮಸ್ಯೆಗಳಿದ್ರೆ ಅವರು ಸಾತ್ವಿಕವಾದಂತಹ ಆಹಾರವನ್ನ ತೆಗೆದುಕೊಳ್ಬೇಕು, ಸರಳವಾದ ಆಹಾರ ಇರಬೇಕು. ಹಾಗೆ ಈ ಮಧ್ಯ ಮಾಂಸಾದಿಗಳನ್ನ ವರ್ಜಿಸಬೇಕಾಗತ್ತೆ. ಇನ್ನು ಮನೆಯನ್ನ ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಕಬ್ಬಿಣದ ಉಂಗುರವನ್ನು ಧರಿಸುವಂಥದ್ದು ತುಂಬಾ ಉತ್ತಮ. ಹಾಗೆ ಬೆಳಗ್ಗೆ ಸ್ವಲ್ಪ ಸಮಯದವರೆಗೆ ಅಶ್ವತ್ಥ ಮರದಡಿಯಲ್ಲಿ ಕುಳಿತುಕೊಂಡು ಅದರ ಒಂದು ಗಾಳಿಯನ್ನು ಸೇವನೆ ಮಾಡೋದ್ರಿಂದ ಇವರಿಗೆ ಈ ಶನಿಯ ಪ್ರಭಾವದಿಂದ ಉಂಟಾಗುವಂತಹ ರೋಗಗಳನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಆಗಾಗ್ಗೆ ಕಾಲು ಜಾರಿ ಬೀಳುವಂಥದ್ದಾಗ್ಲಿ, ಅಪಘಾತಗಳಾಗುವಂಥದ್ದಾಗ್ಲಿ ಅದನ್ನು ಕೂಡ ಸರಿಪಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ಶನಿ ಸ್ತೋತ್ರವನ್ನ ಹೇಳಬೇಕು. ಶನಿವಾರದ ದಿನ ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಬೇಕಾಗತ್ತೆ. ಇನ್ನು ಕೆಲವರಿಗೆ ರಾಹುಕೇತು ಸಮಸ್ಯೆಗಳು ಇರಬಹುದು. ಇಂಥ ರಾಹು ಮತ್ತೆ ಕೇತು ಜಾತಕದಲ್ಲಿ ಏನಾದರೂ ಕೆಟ್ಟ ಸ್ಥಾನದಲ್ಲಿದ್ರೆ ಅನೇಕ ರೀತಿಯ ಸಮಸ್ಯೆಗಳು ಬರಬಹುದು. ರಾಹು ಗುಪ್ತ ರೋಗಗಳಿಗೆ ಕಾರಣವಾಗುವಂಥವನು. ಹಾಗೆ ಈ ಪರಿಣಾಮದಿಂದ ರೋಗಗಳು ಆರಂಭದಲ್ಲಿ ಚಿಕ್ಕದಾದರೂ ಕೂಡ ನಂತರ ಗಂಭೀರವಾಗಿ ದೊಡ್ಡದಾಗ್ಬಿಡತ್ತೆ. ಇದರ ಕಾಯಿಲೆಗಳ ಕಾರಣ ಹೆಚ್ಚಾಗಿ ತಿಳಿದಿಲ್ಲ. ಕೆಲವೊಮ್ಮೆ ಕಾಯಿಲೆ ಬಂದು ಅದಾಗಿಯೇ ನಿವಾರಣೆಯಾಗಬಹುದು, ಅಥವಾ ಕಾಯಿಲೆಯಿಂದಲೇ ಉಲ್ಬಣ ಆಗಿ ವ್ಯಕ್ತಿ ಮರಣ ಹೊಂದುವಂತಹ ಹಂತಕ್ಕೂ ಕೂಡ ಬರಬಹುದು. ಹಾಗಾಗಿ ಈ ರಾಹುವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಇದರ ಪರಿಹಾರಾರ್ಥವಾಗಿ ಶ್ರೀಗಂಧದ ಸುಗಂಧ ದ್ರವ್ಯಗಳನ್ನ ಬಳಸಬೇಕು. ಕುತ್ತಿಗೆಯಲ್ಲಿ ತುಳಸಿ ಹಾರವನ್ನ ಧರಿಸ್ಕೊಳ್ಬೇಕು. ಆದಷ್ಟು ಸಾತ್ವಿಕ ಆಹಾರವನ್ನ ತೆಗೆದುಕೊಳ್ತಾ ಇರ್ಬೇಕಾಗತ್ತೆ. ಇನ್ನು ಕೇತುಗ್ರಹದ ದೋಷ ಏನಾದ್ರೂ ಇದ್ರೆ ಪ್ರತಿ ಋತುವಿನಲ್ಲಿ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡುವಂಥದ್ದು, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದನ್ನ ಮಾಡಬೇಕು. ಸಾಕಷ್ಟು ವ್ಯಾಯಾಮವನ್ನ ಮಾಡುವಂಥದ್ದು, ದಾನ ಧರ್ಮಾದಿ ವಿಚಾರಗಳಲ್ಲಿ ತುಂಬಾ ಆಸಕ್ತಿ ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿನೇ ನಮಗೆ ಬರುವಂತಹ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟಂತಹ ಗ್ರಹಗಳನ್ನ ಮೊದಲು ನಾವು ತಿಳ್ಕೊಳ್ಬೇಕು. ಯಾವ ಕಾಯಿಲೆಗೆ ಯಾವ ಗ್ರಹ ಅನ್ನುವಂಥದ್ದು ಗೊತ್ತಾಗಬೇಕು. ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮುಂದುವರಿಸಬೇಕು. ಹಾಗೆ ವೈದ್ಯರು ಕೊಡುವಂತಹ ಔಷಧಿಯಲ್ಲಿ ನಂಬಿಕೆ ಇರುತ್ತೆ. ಅದೇ ರೀತಿ ಈ ಗ್ರಹಗಳಿಂದ ಬರುವಂತಹ ಆರೋಗ್ಯದ ಸಮಸ್ಯೆಗಳೇನಿದೆ ಅದಕ್ಕೂ ಕೂಡ ಸೂಚಿಸುವಂತಹ ಪರಿಹಾರಗಳನ್ನು ಕೂಡ ನಂಬಿಕೆಯಿಂದ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು. ಆಗ ಮಾತ್ರ ನಿಮ್ಮ ಪ್ರಯತ್ನ ಫಲವನ್ನು ಕೊಡುತ್ತೆ. ನಿಮ್ಮ ಕುಂಡಲಿಯಲ್ಲಿ ಯಾವುದೇ ಗ್ರಹದ ದೋಷದಿಂದ ಉಂಟಾಗುವಂತಹ ನಕಾರಾತ್ಮಕ ಪರಿಣಾಮಗಳನ್ನು ತಡೀಲಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ. ಹಾಗಾಗಿನೇ ಈ ದಿನ ಹೆಚ್ಚು ಮಾನಸಿಕ ಒತ್ತಡ ಇದ್ರೂ ಕೂಡ, ಕೆಲಸ ಬಹಳಷ್ಟು ಇದ್ರೂ ಕೂಡ ಅದನ್ನು ತುಂಬ ಸಮರ್ಥವಾಗಿ ನಿಭಾಯಿಸುವಂಥ ಸಾಧ್ಯತೆ ಇದೆ. ಒಂದು ಕ್ಷಣ ಕೂಡ ವಿರಾಮ ಇಲ್ಲದಂತೆ ಕಾರ್ಯವನ್ನು ಮಾಡ್ತೀರಿ. ಕಾರ್ಯದಲ್ಲಿ ತೃಪ್ತಿ ಇದೆ. ಫಲಿತಾಂಶದಲ್ಲಿ ನಿಮಗೆ ಈ ದಿನ ಉತ್ತಮವಾದಂಥ ಲಾಭಗಳು ಕೂಡ ಇದೆ. ಹಾಗೆ ಇಷ್ಟವಿಲ್ಲದ ಕಾರ್ಯಕ್ಕೆ ಎಷ್ಟೇ ಒತ್ತಾಯ ಮಾಡಿದ್ರೂ ಕೂಡ ನೀವು ಒಪ್ಪಲ್ಲ. ಯಾಕೆಂದರೆ ನಿಮ್ಮ ತನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಸ್ವಭಾವ ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಅಂಥವ್ರ ಜೊತೆಯಲ್ಲಿ ಈ ದಿನ ಆದಷ್ಟು ಕಡಿಮೆ ವ್ಯವಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವತಂತ್ರವಾಗಿರಬೇಕು ಅಂತ ಹೇಳಿ ಬಯಸ್ತೀರಿ. ಅಂದರೆ ಬೇರೆಯವರು ನಿಮ್ಮ ವಿಚಾರದಲ್ಲಿ ಮೂಗು ತೂರಿಸಬಾರ್ದು, ಬೇರೆಯವರು ಹೆಚ್ಚು ಅಡ್ವೈಸ್ ಮಾಡಬಾರ್ದು, ಅಥವಾ ನಿಮ್ಮನ್ನು ತಪ್ಪು ದಾರಿಗೆ ಎಳಿಬಾರ್ದು. ಇಂತಹ ವಿಚಾರಗಳಲ್ಲಿ ಬಹಳ ಸೂಕ್ಷ್ಮತೆಯಿಂದ ಇರ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಅಪರಿಚಿತರು ನಿಮಗೆ ಕೆಲವೊಂದು ತೊಂದರೆಗಳನ್ನು ಉಂಟು ಮಾಡಬಹುದು. ಹಾಗಾಗಿ
ಈ ರಸ್ತೆಯಲ್ಲಾಗಲಿ ಅಥವಾ ನೆರೆಹೊರೆಯಲ್ಲಾಗಲಿ ಅಪರಿಚಿತರಿಂದ ಈ ದಿನ ಸ್ವಲ್ಪ ದೂರ ಇರಿ. ಯಾವುದೇ ಒಂದು ವಾದ ವಿವಾದಗಳು ಬಂದರೆ ಆದಷ್ಟು ಮೌನವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸೌಂದರ್ಯದ ಕಡೆಗೆ, ಸೌಂದರ್ಯವರ್ಧಕಗಳ ಕಡೆಗೆ ಹೆಚ್ಚು ಗಮನ ಇರುವಂಥದ್ದು. ನಿಮ್ಮ ಉಡುಪಾಗಲಿ ಅಥವಾ ನೀವು ಸರಿಯಾಗಿ ಕಾಣಿಸ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮ್ಮ ಸೌಂದರ್ಯದ ಕಡೆ, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು, ವಿದ್ಯಾಭ್ಯಾಸದಲ್ಲಿ ಏನಾದರೂ ಒಂದು ಪ್ರಗತಿಯನ್ನು ಕಾಣಬೇಕು, ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬಹಳಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕತ್ತೆ, ಅದರ ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆ. ಹಾಗಾಗಿನೇ ಈ ದಿನ ಒಂದು ಕೆಲಸವನ್ನು ಮಾಡಲಿಕ್ಕೆ ನಿಗದಿತ ಅವಧಿಗಿಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೆಲಸ ನಿಧಾನವಾಗುತ್ತೆ, ಆದರೂ ಸಮಯ ನಿಮಗೆ ಜಾಸ್ತಿ ಬೇಕಾಗತ್ತೆ. ಏಕೆಂದರೆ ಆ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಮತ್ತು ಕೆಲಸವನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥ ಒಂದು ಕಲೆ ಕೂಡ ಈ ದಿನ ನಿಮಗೆ ಗೊತ್ತಿರಲ್ಲ. ಹಾಗಾಗಿ ಒತ್ತಡ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ಒತ್ತಡವನ್ನು ನಿರ್ವಹಣೆ ಮಾಡಬೇಕು, ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಇದೆ. ಏನೋ ಧ್ಯಾನ ಮಾಡ್ತೀರಿ, ಏನೋ ಪೂಜೆ ಮಾಡಲಿಕ್ಕೆ ಹೋಗ್ತೀರಿ, ಏನೋ ಒಂದು ರೀತಿಯಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಹೋಗ್ತೀರಿ. ಆದರೆ ಇದು ಪ್ರಾಕ್ಟಿಕಲ್ ಆಗಿರಲ್ಲ, ಇದು ಕೂಡ ನಿಮಗೆ ಮಿಶ್ರ ಫಲವನ್ನು ತರುವಂಥದ್ದಾಗತ್ತೆ. ಹಾಗೆ ಈ ದಿನ ಅಪರಿಚಿತರು ಆಪ್ತರಾಗುವಂಥ ಸಾಧ್ಯತೆ ಇದೆ. ಏನೋ ಒಂದು ಮಾತುಕತೆ, ಏನೋ ಒಂದು ಸಲುಗೆ, ಅಥವಾ ನಿಮ್ಮ ಒಂದು ಭಾಷೆ, ನಿಮ್ಮ ಪ್ರಾಂತ್ಯ, ನಿಮ್ಮ ಉದ್ಯೋಗ, ಇದಕ್ಕೆ ಒಂದು ಸಮೀಕರಣವನ್ನು ಮಾಡುವಂಥದ್ದು. ಇದರಿಂದ ಅಪರಿಚಿತರು ಕೂಡ ಈ ದಿನ ಸ್ನೇಹಿತರಂತೆ ವರ್ತಿಸುವಂಥದ್ದು ಇದೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ಇತಿಮಿತಿ ಇದೆ, ಒಂದು ಚೌಕಟ್ಟಿದೆ. ಇದನ್ನು ಮೀರಿ ನಿಮ್ಮ ಈ ಫ್ರೆಂಡ್ಶಿಪ್ಪನ್ನು ಈ ದಿನ ಬೆಳೆಸಬಾರ್ದು, ಅಷ್ಟೊಂದು ಒಳ್ಳೆಯದಾಗಲ್ಲ. ಹಾಗೆ ಈ ದಿನ ದುರಭ್ಯಾಸಕ್ಕೆ ಅವಕಾಶಗಳು ಜಾಸ್ತಿ. ನಿಮ್ಮ ಸ್ನೇಹಿತರ ಒಂದು ಸೆಳೆತ ಇರ್ಬೋದು, ಅವರ ಮಾತು, ಅವರ ದಾಕ್ಷಿಣ್ಯ, ಏನೋ ಒಂದಕ್ಕೆ ಕಟ್ಟು ಬಿದ್ದುವಂಥದ್ದು. ಇದರಿಂದ ಕೆಲವೊಂದು ಕೆಟ್ಟ ಅಭ್ಯಾಸ ಇರ್ಬೋದು, ಕೆಟ್ಟ ಆಲೋಚನೆಗಳಿರ್ಬೋದು, ಕೆಟ್ಟತನ ಈ ದಿನ ಸ್ವಲ್ಪ ಸಮಯವಾದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಸುಳಿಯುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ಹತೋಟಿಯಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವೇಷಭೂಷಣಗಳ ಬಗ್ಗೆ ಆಗಲಿ, ನಿಮ್ಮ ನಡವಳಿಕೆಯ ಬಗ್ಗೆ ಆಗಲಿ ಕೆಲವರು ಟೀಕೆ ಮಾಡುವಂಥದ್ದು, ಕೆಲವರು ಅದರ ಬಗ್ಗೆ ಕಮೆಂಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಎಲ್ಲಿಗೆ ಎಷ್ಟಕ್ಕೆ ಬೇಕೋ ಅಷ್ಟನ್ನು ನೀವು ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ವಿವಿಧ ಮೂಲಗಳಿಂದ ಈ ದಿನ ಧನಾಗಮ ಆಗತ್ತೆ. ಅಥವಾ ನಿಮಗೆ ಯಾರು ಸಹಾಯ ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು ಅಂಥವರಿಂದ ಈ ದಿನ ಸಹಾಯ ಸಹಕಾರಗಳು ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಸಾರ್ವಜನಿಕ ಕ್ಷೇತ್ರಕ್ಕೆ ಬರುವಂಥ ಒಂದು ನಿಟ್ಟಿನಲ್ಲಿರುವಂಥವ್ರಿಗೆ ತುಂಬ ಸಲಹೆಗಳಿದೆ. ರಾಜಕೀಯ ಕ್ಷೇತ್ರ, ರಾಜಕಾರಣಿಗಳಿಗೆ, ಸಮಾಜ ಸೇವಕರಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಸ್ಪರ್ಧೆ ಇರ್ಬೋದು, ಪೈಪೋಟಿ ಇರ್ಬೋದು, ಆದರೆ ಅದನ್ನು ತುಂಬ ಸಮರ್ಥವಾಗಿ ಎದುರಿಸುವಂತಹ ಒಂದು ಆತ್ಮವಿಶ್ವಾಸ ಇದೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ 3ನೇ ವ್ಯಕ್ತಿಯಿಂದ ನಿಮಗೆ ಸಹಾಯ ಸಿಕ್ಕತ್ತೆ. ಇದು ಕೆಲವೊಮ್ಮೆ ನಿಮ್ಮ ಉದ್ದೇಶವನ್ನು ಸಾಕಾರಗೊಳಿಸುತ್ತೆ. ನಿಮ್ಮ ಕೆಲಸದಿಂದ ಗೌರವ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಮನಸ್ಸು ಬಹಳ ವಿಚಾರಪೂರ್ವಕವಾಗಿ ಇರುವಂಥದ್ದು. ಯಾವುದೇ ವಿಚಾರದಲ್ಲೂ ಕೂಡ ಬಹಳ ತರ್ಕಬದ್ಧವಾಗಿ ಆಲೋಚನೆ ಮಾಡ್ತೀರಿ. ಹಾಗೆ ಕಾರ್ಯಕಾರಣ ಸಂಬಂಧವನ್ನು ವಿಶೇಷವಾಗಿ ಹೊಂದುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ವ್ಯವಹಾರದಲ್ಲಿ ಎಲ್ಲವನ್ನೂ ಕೂಡ ಅತಿಯಾಗಿ ನಂಬುವಂಥದ್ದು ಬೇಡ. ನಿಮ್ಮ ಸ್ವಂತ ವ್ಯವಹಾರದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸದಲ್ಲಾಗಲಿ, ನಿಮ್ಮ ಕಾರ್ಯದಲ್ಲಾಗಲಿ ನಿಮಗೆ ಹೆಚ್ಚಿನ ಪ್ರತಿಫಲ ಇದೆ, ಹೆಚ್ಚಿನ ವೇತನ ಇದೆ, ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಂತೃಪ್ತಿ ಇದೆ.
ಹಾಗೆ ಈ ದಿನ ದೂರದ ಬಂಧುಗಳ ಭೇಟಿ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ನಿಮ್ಮ ಎದುರಿನವರ ಜೊತೆ ನಿಮ್ಮದೇ ಸರಿ ಅನ್ನುವಂಥ ರೀತಿಯಲ್ಲಿ ತಪ್ಪಿದ್ರೂ ಕೂಡ ವಾದ ಮಾಡುವಂಥ ಒಂದು ಸಣ್ಣ ಒಂದು ತುಂಟತನ ನಿಮ್ಮಲ್ಲಿ ಈ ದಿನ ಇರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಕೆಲವರ ಕಾಲೆಳೆಯುವಂಥದ್ದು, ಕೆಲವರನ್ನು ಮೂದಲಿಸುವಂಥದ್ದು, ಕೆಲವರನ್ನು ಅಪಹಾಸ್ಯ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಏಕೆಂದರೆ ಎಲ್ಲ ದಾರಿಯಲ್ಲೂ ಎಲ್ಲ ವಿಚಾರದಲ್ಲೂ ಕೂಡ ಈ ದಿನ ನೀವು ಸ್ವಲ್ಪ ಮೇಲ್ಪಂಕ್ತಿಯಲ್ಲಿರ್ತೀರಿ. ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಆದ್ದರಿಂದಲೇ ಈ ದಿನ ಈ ತುಂಟತನಕ್ಕೆ ಒಳಗಾಗುವಂಥದ್ದು ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ನರಸಿಂಹ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 10ರ ಸ್ಥಾನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿಯ ಜೊತೆಗೆ ಒಂದು ಪ್ರೇರೇಪಣೆ ಕೂಡ ಇದೆ, ಒಂದು ಮೋಟಿವೇಶನ್ ಇದೆ. ಹಾಗಾಗಿನೇ ಇನ್ನೊಬ್ಬರಿಂದ ಪ್ರೇರಿತರಾಗಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಇದೆ. 4 ಜನರಿಗೆ ಅನುಕೂಲವಾಗುವಂಥ ಕಾರ್ಯದಲ್ಲಿ ತೊಡಗಿಸ್ಕೊಳ್ತೀರಿ. ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಉದ್ಯೋಗ, ನಿಮ್ಮ ಮನೆ ಕೆಲಸ, ಅದರ ಜೊತೆಯಲ್ಲಿ ಈ ದಿನ ಸಾಮಾಜಿಕ ಕಳಕಳಿ ಕೂಡ ವ್ಯಕ್ತವಾಗುವಂಥದ್ದು ಇದೆ. ಹಾಗೆ ಈ ದಿನ ಹಣಕಾಸಿನ ಮೇಲೆ ನಿಮಗೆ ಮೋಹ ಸ್ವಲ್ಪ ಕಡಿಮೆ ಆಗುತ್ತೆ, ಸೇವಾ ಮನೋಭಾವ ಜಾಸ್ತಿ ಆಗುತ್ತೆ. ಹಾಗಾಗಿ ದುಡಿಬೇಕು, ಸಂಪಾದನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕಿಂತಲೂ ನಿಮಗೆ ಸಾಮಾಜಿಕ ಕಳಕಳಿ ಈ ದಿನ ವ್ಯಕ್ತವಾಗುವಂಥದ್ದು ಇದೆ. ಹಾಗೆ ಈ ದಿನ ವಂಚನೆಗೆ ಪ್ರತಿವಂಚನೆಯನ್ನು ಮಾಡಬೇಕು, ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಏಕೆಂದರೆ ನಿಮಗೆ ಆಗಿರುವಂಥ ಆಘಾತ, ನಿಮಗೆ ಆಗಿರುವಂಥ ತೊಂದರೆ ಈ ದಿನ ಸ್ವಲ್ಪ ಉಲ್ಬಣ ಆಗುವಂಥದ್ದು ಕೂಡ ಇದೆ. ನಮ್ಮ ಇತಿಹಾಸವನ್ನು ನೋಡಿದ್ರೆ ಹಸಿವಿನಿಂದ ಸಾಧಿಸಿದವರಿಗಿಂತ ಅವಮಾನದಿಂದ ಸಾಧಿಸಿ ಬೆಳೆಸಿದವರೇ ಅಥವಾ ಬೆಳೆದವರೇ ಹೆಚ್ಚಾಗಿರ್ತಾರೆ. ಏಕೆಂದರೆ ಅವಮಾನ ಹೊಟ್ಟೆ ಹಸಿವಿಗಿಂತಲೂ ಕೂಡ ಮಹಾಘೋರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಎಲ್ಲಿಂದಲೋ ಒಂದು ಅವಮಾನ ಆಗಿದೆ, ಎಲ್ಲೋ ಒಂದು ಕಡೆ ನಿಮಗೆ ಚುಚ್ಚು ಮಾತುಗಳನ್ನಾಡಿದ್ದಾರೆ. ಅಂಥವರ ವಿರುದ್ಧವಾಗಿ ಈ ದಿನ ನೀವು ನಿಲ್ಲುವಂಥದ್ದು, ಅವರನ್ನು ಮೆಟ್ಟಿ ನಿಲ್ಲುವಂಥದ್ದು, ಈ ಒಂದು ಆತ್ಮವಿಶ್ವಾಸ ಈ ದಿನ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ಶಿಸ್ತಿನಿಂದ ಇರುವಂಥ ಒಂದು ವಿಚಾರ ಇದೆ. ಇದರಿಂದ ಹಿರಿಯರ ಒಂದು ಹಾರೈಕೆ ಅಥವಾ ಹಿರಿಯರ ಸಾಂತ್ವನದ ಮಾತು ಈ ದಿನ ನಿಮಗೆ ವ್ಯಕ್ತವಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಭವಿಷ್ಯಕ್ಕೆ ಬೇಕಾದಂತಹ ಉತ್ತಮ ಆಲೋಚನೆಗಳು ಇರುತ್ತೆ. ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂಥ ಒಂದು ವ್ಯವಹಾರ ಕೂಡ ಇದೆ, ಅಂತಹ ಜ್ಞಾನ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಪ್ರತಿಫಲ ಬಂದರೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಏಕೆಂದರೆ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಸಮಯದ ಮಿತಿಯನ್ನು ನೀವು ಅರಿತುಕೊಳ್ಬೇಕು. ಸಮಯಕ್ಕೆ ಸರಿಯಾಗಿ ಕೆಲಸಗಳಾಗಬೇಕು ಅನ್ನುವಂಥ ವಿಚಾರ ಇರಲೇಬೇಕಾಗುತ್ತೆ. ಏಕೆಂದರೆ ಕೆಲಸಗಳನ್ನು ಈ ದಿನ ಸ್ವಲ್ಪ ಪೋಸ್ಟ್ಪೋನ್ ಮಾಡುವಂಥ ಒಂದು ಸ್ವಭಾವ ಇದೆ. ಹಾಗೆ ಈ ದಿನ ನೀವು ಮುಂದುವರಿಯುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಸಮಾಧಾನದಿಂದ ಇರಬೇಕು. ಹಾಗೆ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೊಳ್ಬೇಕು. ಇನ್ನು ಮನೋವ್ಯಥೆ ಅಥವಾ ಮನಸ್ಸಿನ ಒತ್ತಡ ಈ ಕಾರಣದಿಂದ ಕೆಲವರ ಮೇಲೆ ಸಿಟ್ಟಾಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಕೋಪ ವಿಪರೀತವಾಗಿ ಬರುವಂಥದ್ದು ಇದೆ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ಅಸ್ಪಷ್ಟವಾದಂತಹ ಒಂದು ಚಿತ್ರಣ ಇದೆ. ನಾಳೆ ಏನು ಹೇಗಿರುತ್ತೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇದೆ. ಹಾಗೆ ಅಭದ್ರತೆ ಕೂಡ ಈ ದಿನ ಇರುವಂಥದ್ದು. ಹಾಗಾಗಿ ಅಂತಹ ಅಸ್ಪಷ್ಟ ಆಲೋಚನೆಗಳು ನಿಮಗೆ ಸಮಾಧಾನವನ್ನು ತರಲ್ಲ. ಅದಕ್ಕಾಗಿಯೇ ಕೆಲವೊಂದು ಹಿರಿಯರ ಮಾತುಗಳನ್ನು ಕೇಳಬೇಕು. ಹಾಗೆ ತಜ್ಞರ ಅಭಿಪ್ರಾಯಗಳನ್ನು ಕೂಡ ನೀವು ಕೇಳಿ ಮುಂದುವರಿಬೇಕಾಗತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅವಶ್ಯಕತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ತಂದೆಯವರ ಕಡೆಯಿಂದ ಅಥವಾ ತಂದೆಯ ಕುಟುಂಬದವರ ಕಡೆಯಿಂದ ಸ್ವಲ್ಪ ಉದ್ಯೋಗಕ್ಕೆ ಸಹಾಯ ಸಹಕಾರಗಳು ಕೂಡ ಸಿಕ್ಕುವಂಥದ್ದು ಇದೆ. ನಿಮ್ಮ ಒಂದು ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಅವರು ಕೂಡ ಸೂಚಿಸುವಂಥದ್ದು, ಅವರು ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುವಂಥ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ ನಿಮ್ಮ ವೃತ್ತಿಯಲ್ಲಿ ಇದ್ದಂತಹ
ಗೋಜಲನ್ನು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಇರುವಂಥ ಅನುಭವಸ್ಥ ಸಹೋದ್ಯೋಗಿಗಳ ಮಾತನ್ನು ಕೇಳಿ ಅವರನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ದೃಷ್ಟಿ ಒಳ್ಳೆಯದಾದರೆ ಸೃಷ್ಟಿಯೆಲ್ಲ ಒಳ್ಳೆಯದಾಗೆ ಕಾಣಿಸುತ್ತೆ. ಮನಸ್ಸಿನಂತೆ ಮಹಾದೇವ, ವೇರ್ ಧರಿಸೆ ವಿಲ್ ಧರಿಸೆ ವೇ, ಇದೆಲ್ಲ ಕೂಡ ಈ ದಿನ ನಿಮಗೆ ಅನ್ವಯ ಆಗುವಂಥದ್ದು. ಯಾಕೆಂದರೆ ನೀವು ನೋಡುವ ದೃಷ್ಟಿಯಂತೆ ನಿಮ್ಮ ಫಲಗಳಿರುತ್ತೆ. ನಿಮ್ಮ ಮನಸ್ಸು ಹೇಗಿದೆಯೋ ಆ ರೀತಿಯ ಕೆಲಸಗಳ ಆಯ್ಕೆ ಆಗುತ್ತೆ. ಕೆಲಸಗಳಿದ್ದಂತೆ ನಿಮ್ಮ ಪ್ರಯತ್ನದಂತೆ ಫಲ ಸಿಕ್ಕತ್ತೆ. ಆ ಫಲ ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಧನಾತ್ಮಕವಾಗಿ ಇರಬೇಕು. ಹಾಗಾಗಿ ಪಾಸಿಟಿವ್ ಆಗಿದ್ದಂಥವ್ರು, ಪಾಸಿಟಿವ್ ಆಗಿ ಇರುವಂಥವ್ರು ಅಂಥವ್ರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯ ಕಳಿಬೇಕು. ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಈ ನೆಗೆಟಿವ್ ಥಾಟ್ಸ್ ನಿಮ್ಮಿಂದ ದೂರ ಹೋಗುತ್ತೆ. ಹಾಗೆ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸಗಳಾಗಲ್ಲ. ಅಂದುಕೊಳ್ತೀರಿ ಕೆಲಸ ಮಾಡಲಿಕ್ಕೆ ನಾನಾ ರೀತಿಯ ಒಂದು ಸಮಸ್ಯೆಗಳು ಇದೆ, ಎಲ್ಲೋ ಅಡೆತಡೆಗಳು ಇದೆ. ಅದನ್ನು ನಿವಾರಣೆ ಮಾಡಬೇಕು ಅಂದರೆ ಈ ದಿನ ಸ್ವಲ್ಪ ವಿವೇಚನೆ ಬೇಕು, ಸಾಮರ್ಥ್ಯ ಬೇಕು, ಸಮಯ ಪ್ರಜ್ಞೆ ಬೇಕು. ಹಾಗೆ ಯಾರಿಂದ ಯಾವ ಸಹಕಾರ ಸಿಕ್ಕತ್ತೆ ಅನ್ನುವಂಥ ಒಂದು ಮುಂದಾಲೋಚನೆ, ಒಂದು ಲೆಕ್ಕಾಚಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಖಿನ್ನತೆ ಆವರಿಸ್ಕೊಳ್ಳುವಂಥದ್ದು ಹಣದ ವಿಚಾರದಲ್ಲಿ. ಹಾಗಾಗಿ ನಿಮ್ಮ ಯೋಜನೆ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಇದನ್ನು ಸ್ವಲ್ಪ ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಬಂಧುಗಳಿಂದ, ಮನೆಯ ಹಿರಿಯರಿಂದ ನೀವು ಅಲಕ್ಷ್ಯಕ್ಕೆ ಒಳಗಾಗುವಂಥದ್ದು ಕೂಡ ಇದೆ. ನಿಮ್ಮನ್ನು ಯಾರೋ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಕಷ್ಟ ಸುಖಗಳನ್ನು ವಿಚಾರಿಸ್ತಾ ಇಲ್ಲ ಅನ್ನುವಂಥ ಒಂದು ಕಲ್ಪನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು ನಿಮ್ಮ ಪ್ರೀತಿ ಪಾತ್ರರಿಂದ. ಅವರ ನಡವಳಿಕೆ, ಅವರ ಮಾತು ಇಷ್ಟ ಆಗಲ್ಲ. ಇನ್ನು ದಾಂಪತ್ಯದಲ್ಲಿ ಸುಖ ಏನೋ ಇದೆ, ಆದರೆ ಅದು ತಾತ್ಕಾಲಿಕವಾಗಿರುವಂಥದ್ದು. ಕೂಡಲೇ ನಿಮಗೆ ಏನೋ ಒಂದು ಒತ್ತಡ ಬರುತ್ತೆ, ಏನೋ ಒಂದು ಜವಾಬ್ದಾರಿ ಅನ್ನುವಂಥದ್ದು ಬಂದೇ ಬರುತ್ತೆ. ಇದನ್ನು ನಿಭಾಯಿಸಬೇಕು. ಹಾಗಾಗಿ ಈ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಈ ದಿನ ಸ್ವಲ್ಪ ಕಷ್ಟ ಸಾಧ್ಯ. ಅದಕ್ಕಾಗಿಯೇ ಭಗವಂತನ ಅನುಗ್ರಹ ಬೇಕು. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಸಮರ್ಪಣಾ ಭಾವ ಇರುವಂತಹ ದಿನ. ತ್ಯಾಗ ಮಾಡ್ತೀರಿ, ಹಾಗೆ ಪ್ರೀತಿ ಸಂಪಾದನೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಸಮಯ ಸಂದರ್ಭ ನೋಡಿ ನಿಮ್ಮ ವಿಚಾರಗಳನ್ನು ತಿಳಿಸುವಂಥ ಒಂದು ವಿವೇಚನೆ ಇದೆ. ಹಾಗಾಗಿನೇ ಸಮಯವನ್ನು ನೋಡಿಕೊಂಡು ನೀವು ಗಾಳ ಹಾಕುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ಉತ್ತಮವಾದಂಥ ಫಲ ಸಿಕ್ಕತ್ತೆ, ತುಂಬ ಸಂತೋಷ ಕೂಡ ಇರುತ್ತೆ. ಹಾಗೆ ವ್ಯವಹಾರದ ವಹಿವಾಟನ್ನು ಮಾಡ್ತಾ ಇರುವಂಥವ್ರಿಗೆ ಈ ದಿನ ತುಂಬ ಪ್ರಶಂಸೆ ಇದೆ. ಹಾಗೆ ಆರ್ಥಿಕ ಬಲ ಕೂಡ ಚೆನ್ನಾಗಿದೆ, ಒಳ್ಳೆ ಲಾಭ ಕೂಡ ಇದೆ ಈ ದಿನದಲ್ಲಿ. ಇನ್ನು ಈ ದಿನ ಸ್ಥಿರಾಸ್ತಿಯ ಖರೀದಿ ಬಗ್ಗೆ ಆಗಲಿ, ಆಭರಣಗಳ ಖರೀದಿ ಬಗ್ಗೆ ಆಗಲಿ ಯಾವುದೇ ರೀತಿಯ ಇಚ್ಛೆ ಇದ್ದರೆ ಅಥವಾ ಅಂಥ ಒಂದು ಪ್ರಸ್ತಾವನೆ ಏನಾದರೂ ಇದ್ದರೆ ಅದನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ವಿವಾಹದ ಬಗ್ಗೆ ಇರುವಂಥ ಮಾತುಕತೆಗಳಾಗಲಿ, ಪೂರ್ವ ಸಿದ್ಧತೆ ಆಗಲಿ, ಏನೋ ಒಂದು ಚಟುವಟಿಕೆ, ಇದರಲ್ಲಿ ನಿಮಗೆ ತುಂಬ ಖುಷಿ ಇದೆ, ಸಂತೋಷ ಇದೆ. ಯಾಕೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಉತ್ತಮವಾದಂಥ ಒಂದು ಸಂದೇಶ ಬರುವಂಥದ್ದು, ಏನೋ ಒಂದು ಸಂತೋಷವನ್ನು ಕೊಡುವಂಥ ಒಂದು ವಿದ್ಯಮಾನಗಳು, ಅಂಥ ಒಂದು ಡೆವಲಪ್ಮೆಂಟ್ ಆಗುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ಶ್ರೇಷ್ಠ ವ್ಯಕ್ತಿಗಳ ಸಹಾಯ ಸಿಕ್ಕತ್ತೆ, ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿ ಈ ದಿನ ತುಂಬ ಲವಲವಿಕೆಯಿಂದ ಇರ್ತೀರಿ, ತುಂಬ ಚಟುವಟಿಕೆಯಿಂದ ಇರುವಂಥದ್ದು ಕೂಡ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಶ್ರದ್ಧೆ ಇದೆ, ಇನ್ವಾಲ್ವ್ಮೆಂಟ್ ಇದೆ, ಆಸಕ್ತಿ ಇದೆ. ಹಾಗಾಗಿನೇ ಕೆಲಸಗಳು ತುಂಬ ಯಶಸ್ವಿಯಾಗತ್ತೆ. ಇನ್ನು ವಿದ್ಯಾರ್ಥಿಗಳು ನಿಮ್ಮ ಉನ್ನತ ವ್ಯಾಸಂಗಕ್ಕೆ, ನಾಳಿನ ಬದುಕಿಗೆ ಬೇಕಾಗಿರುವಂಥ ಒಂದು ಕಲ್ಪನೆ, ಒಂದು ಕನಸು ಈ ದಿನ ನಿಮಗೆ ಮನಸ್ಸಿಗೆ ಬರುವಂಥದ್ದು. ಯಾರದ್ದೋ ಒಂದು ಪ್ರೇರೇಪಣೆಯಿಂದ ಈ ದಿನ ಒಂದು
ನಿರ್ಧಾರವನ್ನು ಕೈಗೊಳ್ತೀರಿ, ಒಂದು ಸಿದ್ಧಾಂತಕ್ಕೆ ಬದ್ಧರಾಗ್ತೀರಿ. ಇದು ಉತ್ತಮವಾದಂತಹ ಒಂದು ಬೆಳವಣಿಗೆ, ಒಂದು ಪಾಸಿಟಿವ್ ಆಗಿರುವಂತಹ ಡೆವಲಪ್ಮೆಂಟ್. ಇದು ಅದನ್ನು ಮುಂದುವರಿಸಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಗ್ರಾಮ ದೇವತೆಯ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾದಂತಹ ದಿನ. ಅದರಲ್ಲೂ ಆಲಸ್ಯವನ್ನು ಬಿಟ್ಟು ನಿಮ್ಮ ಕೆಲಸ ಕಾರ್ಯದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಂತಹ ದಿನ. ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇದೆ. ಅದರಲ್ಲೂ ನಿಮ್ಮ ನೆಚ್ಚಿನ ಕೆಲಸಗಳೇ ಈ ದಿನ ನಿಮಗೆ ಹೆಚ್ಚಾಗಿ ಬರುವಂಥದ್ದು. ಇಷ್ಟಪಟ್ಟು ಕೆಲಸ ಮಾಡ್ತೀರಿ, ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಇದರಿಂದ ಬರುವಂತಹ ಫಲಿತಾಂಶ ನಿಮಗೆ ಹೆಚ್ಚಿನ ಆದಾಯವನ್ನು ತರುತ್ತೆ, ಸಂತೋಷವನ್ನು ಕೂಡ ತರುತ್ತೆ. ಹಾಗೆ ಈ ದಿನ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಲೋಪದೋಷಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ತೀರಿ. ಸರ್ಕಾರದ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಅಥವಾ ಆ ಕಾನೂನುಗಳಿಗೆ ವಿಶೇಷ ಗೌರವವನ್ನು ಕೊಡುವಂಥ ಒಂದು ಸಂದರ್ಭಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಅಲ್ಪ ಸ್ವಲ್ಪ ಗೊಂದಲಗಳಿರ್ಬೋದು, ಅದನ್ನು ಬಹಳ ಸಮರ್ಥವಾಗಿ ನೀವು ನಿಭಾಯಿಸ್ತೀರಿ. ಹಾಗೆ ಅದನ್ನು ಈ ದಿನ ನೀವು ನಿವಾರಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ತಜ್ಞರ ಒಂದು ಸಲಹೆಯನ್ನು ಕೂಡ ಪಡ್ಕೊಳ್ತೀರಿ. ಹಾಗೆ ಈ ದಿನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ನೀವು ಮಾಡುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಸ್ಥಾನವನ್ನು ರಕ್ಷಣೆ ಮಾಡಿಕೊಳ್ಬೇಕು, ನಿಮ್ಮ ಪೊಸಿಷನನ್ನು ಹಾಗೆ ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ಈ ದಿನ ಹೆಚ್ಚು ಕಸರತ್ತು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸದಲ್ಲಿ ಇರುವಂಥ ಆಸಕ್ತಿ ನಿಮಗೆ ಜಯವನ್ನು ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳನ್ನು ಈ ದಿನವೇ ಮುಗಿಸ್ಬೇಕು ಅನ್ನುವಂಥ ಒಂದು ವಿಚಾರಧಾರೆಗಳು ಕೂಡ ಮನಸ್ಸಿನಲ್ಲಿದೆ. ದೇವ ದರ್ಶನವನ್ನು ಪಡ್ಕೊಳ್ತೀರಿ. ನಿಮ್ಮ ಇಷ್ಟ ದೇವರನ್ನು ಈ ದಿನ ವಿಶೇಷ ರೀತಿಯಲ್ಲಿ ನೀವು ಹಾಡಿ ಹೊಗಳುವಂಥದ್ದು, ಕೀರ್ತಿಸುವಂಥದ್ದು ಕೂಡ ಇದೆ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಅಲ್ಪ ಸ್ವಲ್ಪ ಲಾಭಗಳಿದ್ದರೂ ಕೂಡ ನಿಮಗೆ ಸಂತೋಷ ಇದೆ, ಸಂತೃಪ್ತಿ ಇದೆ. ಹಾಗೆ ನಿಮ್ಮ ಸ್ನೇಹಿತರಿಂದ, ನಿಮ್ಮ ಕುಟುಂಬ ಸದಸ್ಯರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ಸಹಕಾರ ಒದಗಿ ಬರುತ್ತೆ. ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ನಿಮ್ಮವರು ನಿಮ್ಮ ಜೊತೆಗಿರ್ತಾರೆ. ಹಾಗೆ ಉದ್ಯೋಗದಲ್ಲಿ ಯಾವುದೇ ಒಂದು ವಾತಾವರಣ ಇದ್ದರೂ ಕೂಡ ಅದನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಧೀಶಕ್ತಿ ನಿಮ್ಮಲ್ಲಿದೆ. ಅಂದರೆ ಒಂದು ಧೀಮಂತಿಕೆ ಇದೆ, ವಿಲ್ ಪವರ್ ಇದೆ, ಅಗಾಧವಾದಂತಹ ಸಾಮರ್ಥ್ಯ ಇದೆ. ಒಟ್ಟಾರೆ ಈ ದಿನ ಯಾವುದು ಆಗಲ್ಲ ಅದನ್ನು ಕೂಡ ಆಗತ್ತೆ ಅಂತ ಹೇಳಿ ಸಾಧನೆ ಮಾಡಿ ತೋರಿಸುವಂತಹ ಒಂದು ಸ್ಪರ್ಧೆಯ ದಿನ. ಅದರಲ್ಲಿ ಜಯ ಇದೆ, ತೃಪ್ತಿ ಇದೆ, ಸಂತೋಷ ಇದೆ, ನಿಮ್ಮ ಮನೆ ದೇವರ ಅನುಗ್ರಹ ಇದೆ. ಹಾಗೆ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇರುತ್ತೆ. ಅದಕ್ಕೆ ಇನ್ನೊಂದು ಕಾರಣ ಕೆಲಸದ ಒತ್ತಡ ಇರುವಂಥದ್ದು. ಹಾಗಾಗಿನೇ ಕೆಲವು ಕೆಲಸಗಳನ್ನು ಮಾತ್ರ ಮಾಡಲಿಕ್ಕೆ ನಿಮಗೆ ಈ ದಿನ ಸಾಧ್ಯವಾಗುತ್ತೆ. ಹಾಗೆ ಅನಗತ್ಯವಾದಂತಹ ಖರ್ಚಿಗೆ ಕಡಿವಾಣವನ್ನು ಹಾಕುವಂಥ ಒಂದು ಪ್ರಯತ್ನ ಕೂಡ ಇದೆ. ಆದರೆ ಇದಕ್ಕಾಗಿ ಮನೆಯಲ್ಲಿ ಸ್ವಲ್ಪ ವಾಗ್ವಾದಗಳು ಆಗುವಂಥದ್ದು ಕೂಡ ಇದೆ, ಈ ಖರ್ಚಿನ ಬಾಬ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ. ಹಾಗೆ ಈ ದಿನ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದ್ರೆ ಸ್ವಲ್ಪ ಕಷ್ಟವಾಗುತ್ತೆ, ಜಾಗ್ರತೆ. ಇನ್ನು ನಿಮ್ಮ ಇಂದಿನ ಕೆಲಸಗಳನ್ನು ಬಾಕಿ ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ, ಅಂದರೆ ಇದು ಪ್ರಯತ್ನ ಇಲ್ಲದೆ ಅಪ್ರಯತ್ನ ಪೂರ್ವಕವಾಗಿಯೇ ಕೆಲಸಗಳು ಬಾಕಿಯಾಗತ್ತೆ. ಅಂದರೆ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಒಂದು ದೂರಾಲೋಚನೆಯ ಕೊರತೆಯಿಂದ, ಸಂಪನ್ಮೂಲಗಳ ಸಮರ್ಪಕ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಇರೋದ್ರಿಂದ ಕೆಲಸಗಳು ಬಾಕಿಯಾಗತ್ತೆ. ಹಾಗೆ ಈ ಇದರಲ್ಲಿ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳಿಗೆ ಒಬ್ಬರೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ಸಂಬಂಧಪಟ್ಟಂತಹವರನ್ನು ಕೂಡ ಈ ದಿನ ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯ ಪಡೆದು ಮುಂದುವರಿಯುವಂಥದ್ದು ಜಾಣತನ. ಹಾಗೆ ಈ ದಿನ ನಿಮ್ಮ ದೇಹದ ಪೀಡೆ ಏನಿದೆ, ಅಂದರೆ ದೈಹಿಕ ಆಲಸ್ಯ ಸ್ವಲ್ಪ ಉಲ್ಬಣ ಆಗುವಂಥದ್ದು ಕೂಡ ಇದೆ. ಮನಸ್ಸಿಗೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ, ಆಸಕ್ತಿ ಇದೆ, ಆದರೆ ದೇಹ ಸಪೋರ್ಟ್ ಮಾಡಲ್ಲ, ಸ್ವಲ್ಪ ಅನಾರೋಗ್ಯ ಇರುವಂಥದ್ದು. ಹಾಗಾಗಿ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಉದ್ಯೋಗಸ್ಥ ಸ್ತ್ರೀಯರಿಗೆ ಈ ದಿನ ಸ್ವಲ್ಪ ಒತ್ತಡ ಇದೆ, ಮಾನಸಿಕವಾಗಿ ಕಿರಿಕಿರಿ ಇದೆ. ಮನೆಯಲ್ಲೂ ಕೂಡ ಕೆಲಸಗಳು, ಹೊರಗೆ ಕೆಲಸ, ಬಂಧು ಮಿತ್ರರನ್ನು ಈ ದಿನ ಆಧರಿಸಬೇಕು, ಶುಶ್ರೂಷೆ ಮಾಡಬೇಕು, ಇಂಥ ವಿಚಾರಗಳು ಈ ದಿನ ಹೆಚ್ಚಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಮನೆಯ ಹೊರಗಿಗಿಂತ
ಒಳಗಿನ ಕೆಲಸಗಳೇ ಈ ದಿನ ಹೆಚ್ಚಾಗಿರುವಂಥದ್ದು. ಒಳಗೆ ನಿಮಗೆ ಶತ್ರುಗಳು ಇರುವಂಥದ್ದು, ಹೊರಗೆ ಇಲ್ಲ. ಒಳಗಿನ ಶತ್ರುಗಳು ಈ ದಿನ ನಿಮಗೆ ಸ್ವಲ್ಪ ಕಾಟ ಕೊಡ್ತಾರೆ, ಎಚ್ಚರಿಕೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ, ಸುಖ ಸ್ಥಾನ ಇದು. ಆದರೆ ಈ ದಿನ ಸ್ವಲ್ಪ ಅಪವಾದಗಳು ಬರುವಂಥದ್ದು ಇದೆ. ನಿಮ್ಮ ಒಂದು ವಿಲಾಸಿ ಜೀವನಕ್ಕಾಗಲಿ ಅಥವಾ ಯಾವುದೋ ಒಂದು ಸೌಕರ್ಯ ಬೇಕು ಅಂತ ಹೇಳಿ ಹಣ ಖರ್ಚು ಮಾಡುವಂಥ ವಿಚಾರದಲ್ಲಾಗಲಿ ಅಪವಾದಗಳು ಬರುತ್ತೆ. ದಾಂಪತ್ಯದಲ್ಲಿ ಅನಗತ್ಯ ವಾಗ್ವಾದಗಳು ಬರುವಂಥದ್ದು ಕೂಡ ಇದೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇರುತ್ತೆ. ಆದರೆ ಮಾತಿನಲ್ಲಿ ತುಂಬ ಜೋರಾಗಿದ್ದೀರಿ, ಕಠಿಣ ಶಬ್ದಗಳಿದೆ. ಆದ್ದರಿಂದಲೇ ಈ ದಿನ ನಿಮ್ಮನ್ನು ನೀವು ಈ ದಿನ ಸ್ವಲ್ಪ ಹೊಂದಾಣಿಕೆಯತ್ತ ಕೊಂಡೊಯ್ಯಬೇಕಾಗತ್ತೆ, ಮಾತನ್ನು ನಿಯಂತ್ರಿಸಬೇಕು. ಹಾಗೆ ಈ ದಿನದಲ್ಲಿ ಕುಟುಂಬದ ವಿಚಾರಗಳಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರದ ವಿಚಾರಗಳಲ್ಲಾಗಲಿ ರಹಸ್ಯವಾಗಿ ಏನನ್ನು ಮಾಡಲಿಕ್ಕೆ ಹೋಗಬೇಡಿ. ಕುಟುಂಬದ ಗಮನಕ್ಕೆ ತಂದೆ ನೀವು ಈ ದಿನ ನಿಮ್ಮ ವ್ಯವಹಾರಗಳನ್ನು ಮಾಡಬೇಕು. ಇನ್ನು ಯಾರದ್ದೋ ಸಿಟ್ಟನ್ನು ಇನ್ಯಾರದ್ದೋ ಮೇಲೆ ತೀರಿಸಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬರಬಹುದು, ಸ್ವಲ್ಪ ಜಾಗ್ರತೆ. ಇನ್ನು ಹಿತಶತ್ರುಗಳ ಬಾಧೆ ಈ ದಿನ ನಿಮ್ಮನ್ನು ವಿಪರೀತವಾಗಿ ಕಾಡುತ್ತೆ. ಬಿಸಿ ತುಪ್ಪದಂತೆ ಇರುವಂಥದ್ದು, ಉಗುಳಕ್ಕೆ ಆಗಲ್ಲ, ನುಂಗಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಇರ್ತೀರಿ. ಹಾಗಾಗಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ವ್ಯಾಪಾರ ಆಗಲಿ, ಉದ್ಯೋಗ ಆಗಲಿ ಈ ದಿನ ಊರ್ಜಿತ ಆಗಲ್ಲ. ಅದಕ್ಕಾಗಿಯೇ ಮಿಶ್ರ ಫಲಗಳು ಈ ದಿನ ದಕ್ಕುವಂಥದ್ದು. ಇನ್ನು ಪಾಲುದಾರಿಕೆ ವ್ಯವಹಾರ ಈ ದಿನ ನಿಮಗೆ ಸಾಕಪ್ಪ ಸಾಕು ಅನ್ನಿಸುವಷ್ಟರ ಮಟ್ಟಿಗೆ ಅನುಭವಕ್ಕೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೋ ಒಂದು ಗಹನವಾದಂಥ ಚಿಂತೆ ನಿಮ್ಮನ್ನು ಕಾಡುತ್ತೆ. ಆ ಚಿಂತೆಯಿಂದ ನೀವು ಹೊರಬರಲಿಕ್ಕೆ ಸಾಧ್ಯ ಆಗಲ್ಲ. ಹೆಚ್ಚಿನ ಸಮಯ ಅದಕ್ಕೆ ಮೀಸಲಾಗುವಂಥದ್ದು. ಹಾಗೆ ಮನಸ್ಸು ಕೂಡ ಈ ದಿನ ಸ್ವಲ್ಪ ನಿರ್ಲಿಪ್ತವಾಗಿ ಇರುತ್ತೆ. ಎಲ್ಲ ಒಂದು ವೈರಾಗ್ಯ ಭಾವ ನಿಮ್ಮನ್ನು ಕಾಡುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದರಲ್ಲೂ ಆಸಕ್ತಿ ಇಲ್ಲ, ಯಾವುದೂ ಬೇಡ ಅನ್ನುವಂಥ ಒಂದು ಸ್ಥಿತಿ ಕೆಲವೊಮ್ಮೆ ಬರುವಂಥದ್ದು ಕೂಡ ಇದೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಚಟುವಟಿಕೆಯಿಂದ ಇರಿ, ಲವಲವಿಕೆಯಿಂದ ಇರಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಕೃಷ್ಣನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಬಹಳ ಧೈರ್ಯದಿಂದ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹ ಇದೆ. ಹಾಗೆ ಆ ಕೆಲಸಗಳಿಂದ ನಿಮಗೆ ಒಂದು ಒಳ್ಳೆಯ ಹೆಸರು ಕೂಡ ಬರುತ್ತೆ. ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಒಂದು ನಡತೆಗಾಗಲಿ, ನಿಮ್ಮ ಮಾತಿಗಾಗಲಿ, ನಿಮ್ಮ ಅಭಿಪ್ರಾಯಕ್ಕಾಗಲಿ, ನಿಮ್ಮ ತೀರ್ಮಾನಕ್ಕಾಗಲಿ ಒಳ್ಳೆಯ ಒಂದು ಸ್ಥಾನಮಾನ ಇದೆ. ಹಾಗಾಗಿ ನಿಮಗೆ ಈ ದಿನ ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗೇ ಬಿಡುತ್ತೆ. ಸ್ವಲ್ಪ ಪ್ರಯತ್ನದಲ್ಲೇ ದೊಡ್ಡ ಒಂದು ಫಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಸರ್ಕಾರಿ ದಾಖಲೆ ಪತ್ರಗಳ ಬಗ್ಗೆ ಈ ದಿನ ವಿಶೇಷ ಮುತುವರ್ಜಿ, ಕಾಳಜಿ. ಹಾಗಾಗಿ ಹಳೆಯ ಕಡತವನ್ನು ಬಿಚ್ಚುವಂಥದ್ದು, ಅದರಲ್ಲಿ ಏನೋ ಬೇಕಾದಂಥ ದಾಖಲೆಯನ್ನು ಹುಡುಕುವಂಥದ್ದು ಅಥವಾ ಅದು ಎಲ್ಲಿದೆ ಅಂತ ಹೇಳಿ ಅದರ ಹಿಂದೆ ಬೀಳುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಒಟ್ಟಾರೆ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳನ್ನು ಕ್ರೋಢೀಕರಣ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಈ ದಿನ ಇರ್ತೀರಿ. ಹಾಗೆ ಈ ದಿನ ಹಣಕಾಸಿನ ವಿಚಾರಕ್ಕೆ ನಿಮ್ಮ ಕುಟುಂಬಸ್ಥರ ನಡುವೆ ಒಂದು ಸಣ್ಣ ಮಾತಿನ ಚಕಮಕಿ ಕೂಡ ಆಗುವಂಥದ್ದು ಕೂಡ ಇದೆ. ಅದು ನಿಮ್ಮ ಪ್ರೀತಿ ಪಾತ್ರರ ಜೊತೆಯಾಗಲಿ, ನಿಮ್ಮ ಪಾರ್ಟ್ನರ್ ಜೊತೆಯಾಗಲಿ, ಮಕ್ಕಳ ಜೊತೆಯಾಗಲಿ, ತಂದೆ ತಾಯಿಯಂದರ ಜೊತೆಯಾಗಲಿ ಏನೋ ಒಂದು ವಾದ ವಿವಾದ ಈ ದಿನ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮವರೇ ನಿಮ್ಮ ದೋಷವನ್ನು ಎತ್ತಿ ತೋರಿಸುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಅದು ದೋಷ ಅನ್ನುವಂಥದ್ದು ನಿಮ್ಮನ್ನು ಕೀಳರಿಮೆಯಾಗಿ ಕಾಣುವಂಥದ್ದಕ್ಕಲ್ಲ, ನಿಮ್ಮನ್ನು ತುಳಿಯುವಂಥ ಒಂದು ಪ್ರಯತ್ನ ಅಲ್ಲ. ಆದರೆ ನಿಮ್ಮಲ್ಲಿರುವಂಥ ಒಂದು ತಪ್ಪನ್ನು ಎತ್ತಿ ತೋರಿಸುವಂಥದ್ದು. ನೀವು ಸರಿದಾರಿಯಲ್ಲಿರಲಿ, ನೀವು ಪ್ರಾಮಾಣಿಕವಾಗಿರಲಿ, ನೀವು ಪರ್ಫೆಕ್ಟ್ ಆಗಿರಲಿ ಅನ್ನುವಂಥ ಉದ್ದೇಶದಿಂದ ಅವರು ಮಾಡುವಂಥ ಒಂದು ಪ್ರಯತ್ನ ಇದು. ಅದನ್ನು ನೀವು ಈ ದಿನದಲ್ಲಿ ಪಾಸಿಟಿವ್ ಆಗಿ ಸ್ವೀಕರಿಸಬೇಕು. ಇನ್ನು ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ವಿಚಾರದಲ್ಲಾಗಲಿ, ಯಾವುದೇ ಕೆಲಸದಲ್ಲಾಗಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಬಂದರೂ ಕೂಡ ಅದನ್ನು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಸ್ವೀಕಾರ ಮಾಡಿ ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಾರದಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಸರಸ್ವತಿಯನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ಹಣದ ವಿಚಾರದಲ್ಲಿ ಈ ದಿನ ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದು ಇದೆ. ಯಾರಿಂದಲಾದರೂ ಕೂಡ ಈ ದಿನ ಒಂದು ಹಣದ ವಿಚಾರ, ಲಾಭದ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ, ಇದರ ಬಗ್ಗೆ ಸ್ವಲ್ಪ ಚರ್ಚೆಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಸ್ವಲ್ಪ ನಿಮ್ಮ ವಿಚಾರಧಾರೆಗಳನ್ನು ನಿಧಾನವಾಗಿ ನೀವು ತಿಳಿಸ್ಬೇಕಾಗತ್ತೆ. ಆತುರಕ್ಕೆ ಮಾತಾಡಬೇಡಿ, ನಿರ್ಧಾರವನ್ನು ಕೈಗೊಳ್ಳಬೇಡಿ. ಹಾಗೆ ಈ ದಿನ ಸ್ವಂತ ಉದ್ಯಮವನ್ನು ನಡೆಸ್ತಾ ಇದ್ದರೆ, ವ್ಯಾಪಾರ ಮಾಡ್ತಾ ಇದ್ದರೆ, ಈ ದಿನ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಕೆಲವು ಲೋಪದೋಷಗಳು ಕಾಣಿಸ್ಕೊಳ್ಬಹುದು. ಇದು ನಿಮ್ಮನ್ನು ಚಿಂತೆಗೀಡು ಮಾಡುತ್ತೆ. ಇನ್ನು ಕೆಲವು ಸಂದರ್ಭವನ್ನು ಎದುರಿಸುವಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಇರುವಂಥದ್ದು ಒಳ್ಳೆಯದು. ನಿಮಗೆ ಗೊತ್ತಿದೆ ಆದರೂ ಮೌನವಾಗಿರುವಂಥದ್ದು ಸೂಕ್ತ. ಇನ್ನು ಈ ದಿನ ಆಪ್ತರ ಜೊತೆಗಿನ ಒಡನಾಟ ನಿಮ್ಮ ಭಾರವಾದ ಮನಸ್ಸನ್ನು ಹಗುರಗೊಳಿಸುತ್ತೆ, ತಪ್ಪು ಅಭಿಪ್ರಾಯವನ್ನು ತಿಳಿಗೊಳಿಸುತ್ತೆ. ಹಾಗಾಗಿ ಈ ದಿನ ಸಂಬಂಧಪಟ್ಟವರ ಜೊತೆ ಮಾತುಕತೆ ನಡೆಸುವಂಥದ್ದು, ಒಂದು ಕಮ್ಯುನಿಕೇಷನ್ ಇಟ್ಕೊಳ್ಳುವಂಥದ್ದು, ಒಂದು ಒಳ್ಳೆಯ ರಿಲೇಷನ್ಶಿಪ್ಪನ್ನು, ಒಂದು ಒಳ್ಳೆಯ ರ್ಯಾಪೋವನ್ನು ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕೆ ನೀವೇ ಒಂದು ಮೊದಲ ಹೆಜ್ಜೆಯನ್ನು ಇಡಿ. ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅಂದರೂ ನೀವೇ ಮುಂದಕ್ಕೆ ಹೋಗುವಂಥದ್ದು, ನೀವೇ ರಾಜಿ ಮಾಡಿಕೊಳ್ಳುವಂಥದ್ದು, ನೀವೇ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರು, ಅದರಲ್ಲೂ ನಿಮ್ಮ ಆಪ್ತ ಸ್ನೇಹಿತರು, ಕಷ್ಟ ಸುಖಕ್ಕೆ ಆಗಿರುವಂತಹ ಸ್ನೇಹಿತರು, ಅವರ ನಡುವಿನ ಬಾಂಧವ್ಯ ಈ ದಿನ ವೃದ್ಧಿಯಾಗತ್ತೆ. ಒಳ್ಳೆಯ ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗಾಗಿ ಸ್ವಲ್ಪ ತ್ಯಾಗ ಮನೋಭಾವ ಇರೋದರಿಂದ ಹೊಂದಾಣಿಕೆ ಚೆನ್ನಾಗಾಗತ್ತೆ ಈ ವಿಚಾರದಲ್ಲಿ. ಆದರೆ ಈ ದಿನ ನೀವು ಯಾರಿಗೂ ಹೇಳದೆ ಎಲ್ಲಿಗೂ ಕೂಡ ಹೋಗುವಂಥದ್ದು, ಇಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು ಇದೆ. ನಿಮ್ಮ ಪ್ರಯಾಣದ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಜಾಗೃತರಾಗಿರಿ. ಕೆಲವರಿಗೆ ಹೇಳಿ ಕೆಲಸಗಳನ್ನು ಮಾಡಿ, ರಹಸ್ಯವಾಗಿ ಏನನ್ನೂ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.